ಸರ್ ಈಗ ಮೈಸೂರು ಲೋಕಸಭಾ ಚುನಾವಣೆ ಮೈಸೂರು ಲೋಕಸಭಾ ಚುನಾವಣೆ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ರಿ, ಯಾಕಂದ್ರೆ ಬಹಳ ದಿನ ಆದ ನಂತರ ಬಂದಿರೋದನ್ನ ಕೇಳ್ತಾ ಇದ್ದೀವಿ. ದೊಡ್ಡ ಮಟ್ಟದಲ್ಲಿ ಹಿನ್ನಡೆ. ಹೌದು, ನಮ್ಮ ದೊಡ್ಡ ಮಟ್ಟದಲ್ಲಿ ಹಿನ್ನಡೆಯಾಗಿಲ್ಲ. 1ರಿಂದ 9 ಗೆದ್ದವರು ದೊಡ್ಡ ಮಟ್ಟದಲ್ಲಿ ಮೈಸೂರಲ್ರಿ. 1ರಿಂದ 9 ಗೆದ್ದವರು. ಹೋದ್ ಸಾರಿ ಚಾಮರಾಜ ಸೋತಿದ್ವು, ನಾವು ಗೆದ್ದಿದೀವಲ್ಲ. ಚಾಮರಾಜನಗರ ಸೋತಿದ್ವಲ್ವೇನ್ರಿ, ಈ ಸಾರಿ ಗೆದ್ದಿದೀವಲ್ಲ. ಪಾರ್ಟ್ ಆಫ್ ಮೈಸೂರು. ನಾನು ಈಗಾಗಲೇ ಹೇಳಿದ್ದೀನಿ, ರಿಯಾಕ್ಟ್ ಮಾಡಿದ್ದೀನಿ. ನಮ್ಮ ನಿರೀಕ್ಷೆ ರೀತಿಯಲ್ಲಿ ಬಂದಿಲ್ಲ, ಸೀಟ್ ಬಂದಿಲ್ಲ. ಮೈಸೂರು ಸೋತಿರೋದು ಸತ್ಯ, ಚಾಮರಾಜ ಗೆದ್ದಿರೋದು ಸತ್ಯ, ಚಾಮರಾಜನಗರ ಗೆದ್ದಿರೋದು ಸತ್ಯ. ಹಾಗೇನೆ 1 ಸೀಟ್ನಿಂದ 9 ಸೀಟ್ ಗೆದ್ದಿದ್ದೀವಿ. ಆಮೇಲೆ ವೋಟ್ ಪರ್ಸೆಂಟೇಜ್ ಇದೆಯಲ್ಲ, ನಾವು 13% ಹೆಚ್ಚಾಗಿ ತಗೊಂಡಿದ್ದೀವಿ. ಅದರಿಂದ ಹಾಗಂತೇಳಿ ನಾವು ಬೆಂತಟ್ಕೊಳ್ಳೋಕೆ ಹೋಗ್ತಾ ಇಲ್ಲ. ಸೊ ನಮ್ಮ ಪರ್ಫಾರ್ಮೆನ್ಸು ಕಳೆದ ಬಾರಿಗಿಂತ ಚೆನ್ನಾಗಿದೆ, ಆದರೆ ನಮ್ಮ ನಿರೀಕ್ಷೆ ರೀತಿಯಲ್ಲಿ ಆಗಿಲ್ಲ. ಕಾರಣ ನಿನಗೆ ಹೇಳಲ್ಲ, ನಾನು ನಮ್ಮ ಪಾರ್ಟಿನಲ್ಲಿ ಹೇಳ್ತೀನಿ. ನಿನಗೆಲ್ಲ ಹೇಳಲ್ಲ, ಪಾರ್ಟಿನಲ್ಲಿ ಹೇಳ್ತೀನಿ ನಾನು. ಮೀಡಿಯಾದವ್ರ ಮುಂದೆ ಎಲ್ಲ ಚರ್ಚೆ ಮಾಡಲ್ಲ ನಾನು. ಗ್ಯಾರಂಟಿ ವಿಚಾರದಲ್ಲಿ ಬದಲಾವಣೆ ಆಗುವ ತರದಲ್ಲಿ ಏನಾದ್ರು ಯಾವುದು? ಯಾಕಂದ್ರೆ ಕೆಲವರು ಅದು ಮರುಪರಿಶೀಲಿಸಿ ಅಂತ ಹೇಳ್ತಾರೆ, ನಿಮ್ಮ ಪಾರ್ಟಿಯವರು ಯಾರು ಹೇಳಿದ್ರು? ಹಾಗಾಗಿ 5 ಗ್ಯಾರಂಟಿಗಳು ಕೂಡ ಮುಂದುವರಿತವೆ. ಮುಂದುವರಿತವೆ ಅಂತಂದ್ರೆ ಇನ್ನೊಂದು ಕ್ವಶನ್ ಯಾಕೆ ಕೇಳ್ತೀರಿ? 5 ಗ್ಯಾರಂಟಿಗಳು ಕೂಡ ಮುಂದುವರಿತವೆ. ಅದು ಬಡವರ ಪ್ರೋಗ್ರಾಮು, ಚುನಾವಣೆಗೋಸ್ಕರ ಮಾಡಿದ್ದಂಥ ಪ್ರೋಗ್ರಾಮ್ ಅಲ್ಲ. ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕ ಶಕ್ತಿ ತುಂಬಲಿಕ್ಕೆ ಮಾಡಿರ್ತಕ್ಕಂಥ ಪ್ರೋಗ್ರಾಮ್. ಅದರಿಂದ ಆ ಕಾರ್ಯಕ್ರಮಗಳು, ಬಡವರ ಕಾರ್ಯಕ್ರಮಗಳನ್ನು ನಿಲ್ಲಿಸಲ್ಲ. ಸರ್, ರಾಜ್ಯದಲ್ಲಿ ಮತ್ತೆ ಮುಂಗಾರಿನ ವೈಫಲ್ಯದ ಲಕ್ಷಣಗಳು ಕಾಣ್ತಾ ಇದೆ. ಮಳೆ ನೋಡೋಣ, ಇನ್ನೂ ಇದೆಯಲ್ಲ ಈ ತಿಂಗಳು, ಇನ್ನೂ 10 ದಿನ ಇದೆಯಲ್ಲ. ಮೋಡ ಬಿತ್ತನೆ ಮಾಡಬೇಕಾದ್ರೆ ಮೋಡ ಇರಬೇಕು. ಮೋಡ ಬಿತ್ತನೆ ಅಂದ್ರೇನು? ಮೋಡ ಇದ್ರಲ್ಲೂ ಬಿತ್ತನೆ ಮಾಡೋದು ನಿಮ್ಗೆ ಅರ್ಥ ಮಾಡ್ಕೊಳ್ಳಯ್ಯ. ಮೋಡ ಬಿತ್ತನೆ ಅಂತಂದರೆ ಮೋಡ ಇದ್ದರೆ ಬಿತ್ತನೆ ಮಾಡೋದು. ಮೋಡನೇ ಇಲ್ಲದವ್ರು ಬಿತ್ತನೆ ಹೆಂಗೆ ಮಾಡ್ತೀರಿ? ನಾವು ನೋಡೋಣ, ಅದನ್ನು ಟೆಕ್ನಿಕಲ್ ಪರ್ಸನ್ಸ್ ಹತ್ರ ಕೇಳೋಣ. ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್ ಆನ್ ದಟ್. ಟೆಕ್ನಿಕಲ್ ಪರ್ಸನ್ 7ನೇ ವೇತನ ಆಯೋಗದ ಬಗ್ಗೆ ಭಾಳ ನಿರೀಕ್ಷೆಯಲ್ಲಿದ್ದಾರೆ ಸರ್ಕಾರಿ ನೌಕರರು. ನಾವು ಸರ್ಕಾರ ತೀರ್ಮಾನ